ಓವರ್ ದಿ ಕೌಂಟರ್ OTC ಅಥವಾ ಪ್ರಿಸ್ಕ್ರಿಪ್ಷನ್ ಇಲ್ಲದ OTC ಔಷಧಿಗಳ ಸುರಕ್ಷಿತ ಬಳಕೆ. ಸೇಫ್ ಯೂಸ್ ಆಫ್ ಓವರ್ ದಿ ಕೌಂಟರ್ OTC ಮೆಡಿಕೇಶನ್ಸ್. ಸುಮನ್ಗೆ ಇಂದು ಬೆಳಿಗ್ಗೆಯಿಂದ ಸ್ವಲ್ಪ ತಲೆನೋವು ಬರುತ್ತಿತ್ತು. ಹಾಗಾಗಿ ಅವಳು ಮೆಡಿಕಲ್ ಸ್ಟೋರ್ಗೆ ಹೋದಳು. ಅವಳು ಅಂಗಡಿಯವನಿಗೆ, ಅಣ್ಣ, ತಲೆನೋವಿಗೆ ಯಾವುದಾದರೂ ಔಷಧಿ ಕೊಡಿ ಎಂದು ಕೇಳಿದಳು. ಅಂಗಡಿಯವನು ಏನನ್ನೂ ಕೇಳದೆ ಅವಳಿಗೆ ಪ್ಯಾರಾಸಿಟಮಾಲ್ ಕೊಟ್ಟನು. ಸುಮನ್ ಸಹ ಏನೂ ಯೋಚಿಸದೆ ಮಾತ್ರೆ ತೆಗೆದುಕೊಂಡಳು. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯವಿರುವ ಔಷಧಿಗಳನ್ನು OTC ಅಂದರೆ ಓವರ್ ದಿ ಕೌಂಟರ್ ಔಷಧಿಗಳು ಎಂದು ಕರೆಯುತ್ತಾರೆ. ಭಾರತದಲ್ಲಿ OTC ಔಷಧಿಗಳ ಯಾವುದೇ ಕಾನೂನುಬದ್ಧ ಪಟ್ಟಿ ಇಲ್ಲ. ಆದರೂ ಸಹ ಹಲವು ಔಷಧಿಗಳು ಇನ್ನೂ ಹಾಗೆಯೇ ಮಾರಾಟವಾಗುತ್ತವೆ. ಇವುಗಳಲ್ಲಿ ಜ್ವರ, ಕೆಮ್ಮು, ಶೀತ, ಅಲರ್ಜಿಗಳು ಅಥವಾ ಗ್ಯಾಸ್ಗೆ ಕೊಡುವ ಔಷಧಿಗಳು ಸಾಮಾನ್ಯವಾಗಿವೆ. ಯಾವುದೇ ಔಷಧಿಯ ಮೇಲೆ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿಲ್ಲವಾದರೆ ಅದನ್ನು OTC ಔಷಧಿ ಎಂದು ಪರಿಗಣಿಸಲಾಗುತ್ತದೆ. ಸುಮನ್ಗೆ ಇದೆಲ್ಲ ತಿಳಿದಿರಲಿಲ್ಲ. ಅವು ಸಾಮಾನ್ಯ ಔಷಧಿಗಳು, ಸುರಕ್ಷಿತವಾಗಿರುತ್ತವೆ ಎಂದು ಅವಳು ಭಾವಿಸಿದ್ದಳು. ಮತ್ತು ಹೌದು, ಈ ಔಷಧಿಗಳಿಂದ ಪ್ರಯೋಜನಗಳೂ ಸಹ ಇವೆ. ಸುಲಭವಾಗಿ ಲಭ್ಯವಿದೆ. ಈ ಔಷಧಿಗಳು ಯಾವುದೇ ಮೆಡಿಕಲ್ ಸ್ಟೋರ್ನಲ್ಲಿ ಸುಲಭವಾಗಿ ಸಿಗುತ್ತವೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅವು ಬಹಳ ಪರಿಣಾಮಕಾರಿಯಾಗಿವೆ. ಸಮಯ ಮತ್ತು ಹಣವನ್ನು ಉಳಿಸುತ್ತದೆ. ಡಾಕ್ಟರ್ ಬಳಿಗೆ ಧಾವಿಸುವ ಅಗತ್ಯವಿಲ್ಲ. ಇದು ಸಮಯ ಮತ್ತು ಹಣವನ್ನು ಉಳಿಸುತ್ತದೆ. ಸ್ಟೋರ್ ಮಾಡುವುದು ಸುಲಭ. ನೀವು ಇವುಗಳನ್ನು ನಿಮ್ಮ ಮನೆಯ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿಯೂ ಇಡಬಹುದು. ತುರ್ತು ಸಂದರ್ಭಗಳಲ್ಲಿ ಅವು ಕೆಲಸಕ್ಕೆ ಬರುತ್ತವೆ. ಆದರೆ ಅವುಗಳ ಅತಿಯಾದ ಬಳಕೆ ಮತ್ತು ತಪ್ಪಾಗಿ ಬಳಸುವುದರಿಂದ ಹಾನಿಯಾಗಬಹುದು. ಎಲ್ಲ ಸರಳವಾದ ವಿಷಯಗಳು ಯಾವಾಗಲೂ ಸುರಕ್ಷಿತವಾಗಿರಬೇಕು ಎನ್ನುವ ಅಗತ್ಯವೇನಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು. ಏಕೆಂದರೆ ನಾವು ಆಗಾಗ್ಗೆ ಕೆಲವು ಸಾಮಾನ್ಯ ತಪ್ಪುಗಳನ್ನು ಮಾಡುತ್ತೇವೆ. ತಿಳುವಳಿಕೆ ಇಲ್ಲದೆ ಮಾತ್ರೆ ತೆಗೆದುಕೊಳ್ಳುವುದು, ಸರಿಯಾದ ಮಾಹಿತಿ ಇಲ್ಲದೆ ಔಷಧ ಸೇವಿಸುವುದು ಜೀವಕ್ಕೆ ಮಾರಕವಾಗಬಹುದು. ಡಬಲ್ ಡೋಸ್ ತಪ್ಪು. ಒಂದೇ ರೀತಿಯ 2 ಔಷಧಿಗಳನ್ನು ತೆಗೆದುಕೊಳ್ಳುವುದು. ಉದಾಹರಣೆಗೆ ಕ್ರೋಸಿನ್ ಮತ್ತು ಡೋಲೋ ಇವೆರಡು ಪ್ಯಾರಾಸಿಟಮಾಲ್ಗಳಾಗಿವೆ. ಅಂದಾಜಿನಲ್ಲಿ ಡೋಸೇಜ್ ತೆಗೆದುಕೊಳ್ಳುವುದು. ಹೆಚ್ಚು ಸೇವಿಸಿದರೆ ಹಾನಿಕಾರಕ. ಕಡಿಮೆ ಸೇವಿಸುವುದರಿಂದ ಯಾವುದೇ ಪರಿಣಾಮವಾಗುವುದಿಲ್ಲ ಅಥವಾ ಅಡ್ಡ ಪರಿಣಾಮವಾಗಬಹುದು. ಅಲರ್ಜಿ ಅಥವಾ ಪ್ರತಿಕ್ರಿಯೆ, ರಿಯಾಕ್ಷನ್. ಕೆಲವರಿಗೆ ಔಷಧಿಯಲ್ಲಿರುವ ಬಣ್ಣ, ಸಂರಕ್ಷಕಗಳು ಅಥವಾ ರಾಸಾಯನಿಕಗಳಿಂದ ಅಲರ್ಜಿಯಾಗಬಹುದು. ಪದೇ ಪದೇ ಸೇವಿಸುವುದರಿಂದ ಅಭ್ಯಾಸವಾಗಬಹುದು. ಒಂದೇ ಔಷಧವನ್ನು ಪದೇ ಪದೇ ಸೇವಿಸುವುದರಿಂದ ದೇಹವು ಅದರ ಮೇಲೆ ಅವಲಂಬಿತವಾಗಬಹುದು. ಕೆಲವರು ಕೆಮ್ಮಿನ ಸಿರಪ್ ಅನ್ನು ನಿರಂತರವಾಗಿ ಬಳಸುತ್ತಾರೆ. ಇದರಿಂದ ಅಭ್ಯಾಸವಾಗುತ್ತದೆ. ಆಂಟಿಬಯೋಟಿಕ್ಗಳ ತಪ್ಪಾದ ಬಳಕೆ. ಅಗತ್ಯವಿಲ್ಲದೆ ಔಷಧವನ್ನು ತೆಗೆದುಕೊಳ್ಳುವುದರಿಂದ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಶಕ್ತಿಶಾಲಿಯಾಗುತ್ತವೆ ಮತ್ತು ಔಷಧಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಅಂದರೆ ಪ್ರತಿರೋಧವು ಬೆಳೆಯುತ್ತದೆ. ಹಾಗಾಗಿ ನಿಮ್ಮದೇ ಆದ ರೋಗ ನಿರ್ಣಯದ ಆಧಾರದ ಮೇಲೆ ಔಷಧವನ್ನು ತೆಗೆದುಕೊಳ್ಳುವುದು ಕೆಲವೊಮ್ಮೆ ಹಾನಿಕಾರಕವಾಗಬಹುದು. ಆದ್ದರಿಂದ ನೀವು OTC ಔಷಧಿಗಳನ್ನು ತೆಗೆದುಕೊಳ್ಳುವಾಗಲೆಲ್ಲ ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಔಷಧಿಗಳ ಹೆಸರು, ಡೋಸೇಜ್ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ಮರೆಯದೆ ನೋಡಿ. ಎಷ್ಟು ಬಾರಿ ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು ಎಂದು ನೋಡಿ. ಕೆಲವು ಔಷಧಿಗಳು ಮಕ್ಕಳು, ವೃದ್ಧರು ಅಥವಾ ಗರ್ಭಿಣಿಯರಿಗೆ ಸುರಕ್ಷಿತವಲ್ಲ. ಆದ್ದರಿಂದ ಅವುಗಳನ್ನು ಕೊಡುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ. ನೀವು ಅದರೊಂದಿಗೆ ರಿಯಾಕ್ಟ್ ಅಥವಾ ಪ್ರತಿಕ್ರಿಯೆ ಉಂಟುಮಾಡಬಹುದಾದ ಬೇರೆ ಯಾವುದೇ ಔಷಧಿ ಅಥವಾ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದೀರಾ? ಹಲವು ಔಷಧಿಗಳಲ್ಲಿ ನಿದ್ರೆ ತರಿಸುವ ಗುಣ ಇರುತ್ತವೆ. ವಾಹನ ಚಲಾಯಿಸುವಾಗ ಅವುಗಳನ್ನು ತೆಗೆದುಕೊಳ್ಳಬೇಡಿ. ನೈಸರ್ಗಿಕ
ಅಥವಾ ಹರ್ಬಲ್ ಎಂದು ಬರೆದಿದ್ದರೆ ಅದು ಸುರಕ್ಷಿತವಾಗಿದೆ ಎಂಬ ಗ್ಯಾರಂಟಿ ಇಲ್ಲ. ಆದ್ದರಿಂದ ಕಣ್ಣು ಮುಚ್ಚಿ ನಂಬಬೇಡಿ. ಔಷಧಿಗಳನ್ನು ತೆಗೆದುಕೊಂಡ 2 ದಿನಗಳ ನಂತರವೂ ಆರಾಮವಾಗಲಿಲ್ಲವೆಂದರೆ ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ. ಆಂಟಿಬಯೋಟಿಕ್ಗಳನ್ನು ಎಂದಿಗೂ ಓವರ್ ದಿ ಕೌಂಟರ್ OTC ತೆಗೆದುಕೊಳ್ಳಬಾರದು. ಅಪೂರ್ಣ ಅಥವಾ ಅನಗತ್ಯ ಪ್ರಮಾಣದ ಆಂಟಿಬಯೋಟಿಕ್ಗಳು ಔಷಧ ಪ್ರತಿರೋಧಕ್ಕೆ ರೆಸಿಸ್ಟೆನ್ಸ್ ಕಾರಣವಾಗಬಹುದು. ಮನೆಯಲ್ಲಿ ಬಳಸುವಂತಹ ಕೆಲವು ಸಾಮಾನ್ಯ OTC ಔಷಧಿಗಳು ಇಲ್ಲಿವೆ. ಜ್ವರ ಮತ್ತು ನೋವಿಗೆ ಪ್ಯಾರಾಸಿಟಮಾಲ್, ಐಬುಪ್ರೊಫೆನ್, ಕೆಮ್ಮು ಮತ್ತು ಶೀತ, ಡೆಕ್ಸ್ಟ್ರೋಮೆಥಾರ್ಫಾನ್, ಗ್ವಾಯಿಫೆನೆಸಿನ್, ಹೊಟ್ಟೆಯ ಸಮಸ್ಯೆಗಳು, ಆಂಟಾಸಿಡ್ಗಳು, ಒಮೆಪ್ರಜೋಲ್, ಲೋಪೆರಾಮೈಡ್, ಸೈಕ್ಲೋಪ್ಯಾಮ್, ಅಲರ್ಜಿ ಮತ್ತು ಸೀನು, ಸಿಟ್ರಿಜಿನ್, ಲೋರಾಟಾಡಿನ್, ಚರ್ಮಕ್ಕೆ ನಿಯೋಮೈಸಿನ್, ಕಣ್ಣು ಮತ್ತು ಕಿವಿಗಳ ಡ್ರಾಪ್ಸ್, ಮುಲಾಮು ಮತ್ತು ವಿಟಮಿನ್ಗಳು. ಹಾಗಾದರೆ ಸುಮನ್ ಏನು ಮಾಡಬೇಕಿತ್ತು? ಔಷಧಿಯ ಹೆಸರು, ಡೋಸೇಜ್ ಮತ್ತು ಸೇವಿಸುವ ವಿಧಾನವನ್ನು ನೋಡಬೇಕಾಗಿತ್ತು. ತನ್ನ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅಥವಾ ತನ್ನ ವೈದ್ಯರ ಸಲಹೆಯಂತೆ ಔಷಧಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು. ನೆನಪಿಡಿ, ಸರಿಯಾದ ಔಷಧಿ ಎಂದರೆ ಅದು ಸರಿಯಾದ ವ್ಯಕ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ನೀಡುವುದಾಗಿದೆ. ಓವರ್ ದಿ ಕೌಂಟರ್ ಔಷಧಿಗಳು ಸಹಾಯಕವಾಗಿವೆ, ಆದರೆ ಅವುಗಳನ್ನು ತಿಳುವಳಿಕೆಯಿಂದ ಸಮರ್ಪಕ ಮಾಹಿತಿಯೊಂದಿಗೆ ಮಾತ್ರ ಬಳಸಬೇಕು. ಮುಂದಿನ ಬಾರಿ ನೀವು OTC ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ಮತ್ತೊಮ್ಮೆ ಯೋಚಿಸಿ. ನೀವು ಸುಮನ್ ಅವರು ಮಾಡಿದ ತಪ್ಪನ್ನೇ ಮಾಡುತ್ತೀರಾ? ಜಾಗರೂಕರಾಗಿರಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ.